ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸೋಂಪು ಕಾಳಿನ ಶರಬತ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸಮ್ಮರ್ಗೆ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಹಾಕುವಂತಹ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಸೋಂಪು ಕಾಳಿನ ಶರ್ಬತ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈಗ ಸೋಂಪು ಕಾಳಿನ ಶರ್ಬತ್ ಹೇಗ್ ಮಾಡೋದು ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಕಾಳು ಮೆಣಸು 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಸೋಂಪು ಕಾಳು, ಅರ್ಧ ಕಪ್ ಆಗುವಷ್ಟು ಕಲ್ಲು ಸಕ್ಕರೆನ ಸ್ವಲ್ಪ ಪುಡಿ ಮಾಡಿ ಹಾಕೊಂಡಿದೀನಿ. ಇದಕ್ಕೆ ನೀವು ಬೇಕಾದ್ರೆ ಒಂದು 5 ಏಲಕ್ಕಿನೂ ಹಾಕೊಳ್ಬಹುದು. ಇದನ್ನೆಲ್ಲ ಹಾಕಿ ಸಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಈಗ ಪೌಡರ್ ರೆಡಿ ಆಗಿದೆ. ಈ ಪೌಡರ್ನ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು, ಯಾವಾಗ ಬೇಕಾದ್ರೂ ಜ್ಯೂಸ್ ಮಾಡ್ಕೋಬಹುದು. ಈಗ ಒಂದು ಗ್ಲಾಸ್ಗೆ 5 ಐಸ್ ಕ್ಯೂಬ್ಸ್, 1 ಟೇಬಲ್ ಸ್ಪೂನ್ ಮಾಡ್ಕೊಂಡಿರೋ ಸೋಂಪು ಕಾಳಿನ ಪೌಡರ್, ಅರ್ಧ ಟೀ ಸ್ಪೂನ್ ಬ್ಲಾಕ್ ಸಾಲ್ಟ್, ಅರ್ಧ ನಿಂಬೆ ಹಣ್ಣಿನ ರಸ, 1 ಗ್ಲಾಸ್ ವಾಟರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಕರವಾದ ಹೆಲ್ದಿ ಸೋಂಪು ಕಾಳಿನ ಜ್ಯೂಸ್ ಅಥವಾ ಶರಬತ್ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.